ಈ ಗೌರಿಶಂಕರ ಟ್ರಸ್ಟ್ ಅನ್ನೋದು ಮೊದಲೊಂದು ಕೊಟ್ಟಿರಲ್ಲ ಅರ್ಜಿ, ಅದು ನವಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ. 27/11 ನವಂಬರ್ ಮಂತು 2023. ಈಗ ಇವರು ಅನುಮತಿ ಪತ್ರ ಕೊಟ್ಟವರಲ್ಲ, ಈ ಅನುಮತಿ ಪತ್ರ ಏನಿದೆ ಗೌರಿಶಂಕರ ಟ್ರಸ್ಟ್ನವರು ಫಸ್ಟ್ ಕೊಟ್ಟಿರೋ ಅರ್ಜಿ 27/11. ಆ ಒಂದು ಅರ್ಜಿನಲ್ಲಿ ಧ್ವಜಸ್ತಂಭ ಅನ್ನೋದಷ್ಟೇ ಇರೋದು. ಅನುಮತಿ ಕೊಟ್ಟಿರೋದು ಧ್ವಜಸ್ತಂಭಕ್ಕೇನೆ. ಇಂಥದೇ ಧ್ವಜಸ್ತಂಭ ಹಾಕಬೇಕು ಅಂತ ಅರ್ಜಿಲಿ ನೀವು ಅವರಿಗೆ NOC ಕೊಟ್ಟಿಲ್ಲ. ಇದಾದ ಮೇಲೆ ಇಲ್ಲಿ ನಿರಂತರವಾಗಿ ಕೆಲವೆಲ್ಲ ನಡೆದಿದೆಯಲ್ಲ. ಈ ಗೌರಿಶಂಕರ ಸೇವಾ ಟ್ರಸ್ಟ್ ಅಂತೇಳಿ ಇವರಿಂದ ಮತ್ತೆ 29/12 ಒಂದು ಅರ್ಜಿ ತಗೊಂಡಿದ್ದೀವಿ ಅಂತ ಸೃಷ್ಟಿ ಮಾಡ್ಕೊಂಡವ್ರೀಗ. ಇದರಲ್ಲಿ ಮೇಲ್ಗಡೆ ಡೇಟು ತಿದ್ದಿದ್ದಾರೆ. ಅದು ಯಾರು ಅವರು ಸರ್ಕಾರ ತೀರ್ಮಾನ ತಗೊಳ್ಳಿ. ಮಹಾನುಭಾವರು ನಾನೇನೋ ಗಲಭೆ ಮಾಡೋಕ್ಕೆ ಹೋಗಿದ್ದೆ, ಮಂಡ್ಯದಲ್ಲಿ ಬೆಂಕಿ ಹಚ್ಚಕ್ಕೆ ಹೋಗಿದ್ದೆ ಅಂತ ಹೇಳೋರಲ್ಲ. ಇದು ತಿದ್ಕೊಂಡವ್ರೆ ಇಲ್ಲಿ ಗೌರಿಶಂಕರ ಟ್ರಸ್ಟು ಅರ್ಜಿ. ಇದು ಡಿಸೆಂಬರಲ್ಲಿ ಕೊಟ್ಟಿರೋದು. ನವಂಬರಲ್ಲಿ ಕೊಟ್ಟಿದ್ದೇನಿದೆ ಅರ್ಜಿ ಕೊಟ್ಟಿದ್ದರಲ್ಲಿ ಅವರು ಓನ್ಲಿ ಧ್ವಜಸ್ತಂಭ ಅಂತ ಹೇಳಿದ್ದಾರೆ. ಇದು ಹೊಸ ಇನ್ನೊಂದು ಸೃಷ್ಟಿ ಮಾಡ್ಕೊಂಡ್ರು. ಇದರಲ್ಲಿ ತ್ರಿವರ್ಣ ಧ್ವಜ ಕರ್ನಾಟಕ ಬಾವುಟ ಹಾರಿಸಲು ಒಪ್ಪಿರುತ್ತೇವೆ ಅಂತೇಳಿ ಇವ್ರ ಕೈಲಿ ಅರ್ಜಿ ಬರೆಸ್ಕೊತಾರೆ. ಅದಕ್ಕೆ ಅದು ಎಂಥದೋ ಮತ್ತೆ ಅನುಮತಿ 19/1/24 ಸೃಷ್ಟಿ ಮಾಡ್ಕೋತಾರೆ. 29 ಡಿಸೆಂಬರಲ್ಲಿ ಇವ್ರೇನು ಅರ್ಜಿ ಕೊಟ್ಟರು, ಇದಕ್ಕೆ 19ನೇ ತಾರೀಕು ಸೃಷ್ಟಿ ಮಾಡ್ಕೋತಾರೆ ಜನವರಿ ತಿಂಗಳು 24ಕ್ಕೆ ಇಲ್ಲಿ ಅನುಮತಿ ಪತ್ರ ಅಂತ ಹೇಳಿ. ಇಲ್ಲಿ 19ಕ್ಕೆ ಒಂದು ಅನುಮತಿ ಪತ್ರ ಕೊಟ್ಟರಲ್ಲ, ಇದರಲ್ಲಿ 5 ಕಂಡೀಷನ್ ಹಾಕೊಂಡವ್ರೆ. ಆಯಿತಾ, ಅದೆಂಥದೋ ಒಂದು ಸ್ಟ್ಯಾಂಪ್ ಪೇಪರಲ್ಲಿ ಇವ್ರ ಕೈಲಿ ಮುಚ್ಚಳಿಕೆ ಅಂತ ಬರೆಸ್ಕೊಂಡಿದ್ದೀವಿ ಅಂತೇಳಿ ಆ 27/11 ಅರ್ಜಿ ಹಾಕಿರೋರು ಬೇರೆ, ಇದರಲ್ಲಿ ಹೆಸರುಗಳು ಯಾವುದೋ ಬೇರೆ ಇವೆ ಸೈನ್ ಹಾಕಿರೋದು. ಇನ್ನು ಅದೆಂಥದೋ ಈಗ ಒಂದೇ ಧರ್ಮದ ಪ್ರಚಾರಕ್ಕಾಗಿ ಬೇರೆ ಧರ್ಮಗಳಿಗೆ ಧಕ್ಕೆಯಾಗದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಚೋದನೆ ಮಾಡದಂತೆ ಕೋರಿ ಅರ್ಜಿ ಅಂತ ಯಾರ ಕೈಲೋ ಹಾಕ್ಸಿದ್ರು. ಇದೊಂದು. ಅಲ್ಲಿಂದ ಇಲ್ಲಿ ಮತ್ತೆ 2ನೇ ತಾರೀಕು ಒಂದು ಕೆಂಪೇಗೌಡರು ಪ್ರತಿಮೆ ಹಾಕತ್ತೀವಿ, ಅದಕ್ಕೊಂದು ಪರ್ಮಿಷನ್ ಕೊಡಬೇಕು ಅಂತೇಳಿ ಮತ್ತು ಜನವರಿ ತಿಂಗಳಲ್ಲಿ ಒಬ್ಬರು ಅರ್ಜಿ ಹಾಕ್ಸ್ಕೊಂಡ್ರು. ಆಮೇಲೆ ಅದಂತೂ ಕುವೆಂಪು ಪುತ್ಥಳಿಕೆ ಮಾಡಬೇಕು ಅಂತೇಳಿ ಮತ್ತೆ ಈ 23/1 ಈ ಎಲ್ಲ ಫಂಕ್ಷನ್ ಮುಗಿದಾಗೋಲ್ಲ. 20ನೇ ತಾರೀಕು ಧ್ವಜಸ್ತಂಭ ಎಲ್ಲ ಪ್ರಾರಂಭೋತ್ಸವ ಆಗೋಯ್ತಲ್ಲ 20ನೇ ತಾರೀಕು. ಅದಾದಮೇಲೆ ಪುತ್ಥಳಿಕೆ ಮಾಡಬೇಕು ಅಂತ 23ಕ್ಕೆ ಒಂದು ಅರ್ಜಿ ಬರೆಸ್ತಾರೆ. ಆಮೇಲೆ ಗೌರಿಶಂಕರ ಟ್ರಸ್ಟು ಸಾರ್ವಜನಿಕರು ಇದೆಲ್ಲ ಹಾಕೊಂಡು ಇದೇ ಯಾವುದೋ ಒಂದು ಇನ್ನೊಂದು ಮುಚ್ಚಳಿಕೆ ಅಂತ ಬರ್ಕೊಂಡವ್ರೆ. ಇದು ರೆಕಾರ್ಡ್ಗಳನ್ನು ಸೃಷ್ಟಿಯಾಗಿ ಮಾಡ್ಕೊಂಡಿದ್ದೀರಿ. ನಿಮಗಿನ್ನೂ ಬುದ್ಧಿ ಬರಲಿಲ್ಲ ಕಾಂಗ್ರೆಸ್ ನಾಯಕರಿಗೆ. CSR ಫಂಡ್ ಲೆಟ್ರು ಇದೆ. CSR ಫಂಡ್ದು ಒಂದು ನಡೀತಲ್ಲ ಘಟನೆ.